ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಿಕ್ಸ್ ವೆಜಿಟೇಬಲ್ ಬಾತ್ ಮಾಡೋಣ. ತುಂಬ ಈಸಿಯಾಗೂ ಮಾಡ್ಕೊಬೋದು, ತುಂಬ ರುಚಿಕರವಾಗೂ ಇರ್ತದೆ. ಬನ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಒಂದು 5 ಟೊಮ್ಯಾಟೊ, 4 ಈರುಳ್ಳಿ, 2 ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಹಸಿಮೆಣಸಿನ್ಕಾಯಿ 8, ಕ್ಯಾಪ್ಸಿಕಮು, ಬೀನ್ಸು, ಕ್ಯಾರೆಟು, ಬದನೆಕಾಯಿ, ಕೊತ್ತಂಬರಿ, ಪುದೀನ ಇಷ್ಟನ್ನು ಕಟ್ ಮಾಡ್ಕೊಂಡಿದ್ದೀವಿ. ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ, ಎಣ್ಣೆ ಸೇರಿಸ್ಕೊಳ್ಳಿ. ಒಂದು 1/4 ಕಪ್ಪಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಚೆನ್ನಾಗಿ ಕಾದಿದ ಮೇಲೆ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ಳೋಣ. ನೋಡಿ, ಈ ರೀತಿ ಹಸಿಮೆಣಸಿನ್ಕಾಯಿನ ಹಾಕೊಳ್ಳಿ. ಕಟ್ ಮಾಡೋದೇನು ಬೇಕಾಗಿಲ್ಲ. ಹಸಿಮೆಣಸಿನ್ಕಾಯಿ 1 ಸ್ಪೂನಷ್ಟು ಕಸ್ತೂರಿ ಮೇಥಿ ಇರ್ತದಲ್ವ ಮನೆಯಲ್ಲೇ, ಅದನ್ನು ಸೇರಿಸ್ಕೊಳ್ಳಿ. ತುಂಬ ಟೇಸ್ಟಿಯಾಗಿ ಬರ್ತದೆ ಈ ಕಸ್ತೂರಿ ಮೇಥಿಯನ್ನು ಹಾಕ್ಕೊಂಡ್ರೆ. ಹಸಿಮೆಣಸಿನ್ಕಾಯಿನ ಸಿಡಿಸ್ಬೇಕು, ಆವಾಗ ತುಂಬ ಟೇಸ್ಟಿಯಾಗಿ ಪರಿಮಳ ಬರ್ತದೆ. ನೋಡಿ, ಈ ರೀತಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಡೋಣ. ಹಸಿಮೆಣಸಿನ್ಕಾಯಿ ಸಿಡಿಬೇಕು. ಸಿಡ್ದಾದ್ಮೇಲೆ ಪ್ಲೇಟ್ನ ತೆಗಿಬೇಕು. ಈಗ ಪುದೀನ, ಒಂದು ಬೌಲಷ್ಟು ಪುದೀನಾನ ಕಟ್ ಮಾಡ್ಕೊಂಡಿದ್ವಿ. ಈಗ ವೆಜಿಟೇಬಲ್ಸು, ನಿಮಗೆ ಇಷ್ಟವಾದ ವೆಜಿಟೇಬಲ್ಸ್ನ ಸೇರಿಸ್ಕೊಬೋದು. ನಾವಿಲ್ಲಿ ಕ್ಯಾಪ್ಸಿಕಮು, ಕ್ಯಾರೆಟು, ಬೀನ್ಸು, ಬದನೆಕಾಯಿ ಇಷ್ಟನ್ನು ಸೇರಿಸ್ಕೊಂಡಿದ್ದೀವಿ. ತುಂಬ ಟೇಸ್ಟಿಯಾಗಿ ಬರ್ತದೆ. ಇದಕ್ಕೆ ಬೇಕಾದರೆ ಎಲೆಕೋಸು, ಹೂಕೋಸು, ಗೆಡ್ಡೆಕೋಸು, ಬೀಟ್ರೂಟು ಎಲ್ಲವನ್ನು ಸೇರಿಸ್ಕೊಬೋದು. ತುಂಬ ಟೇಸ್ಟಿಯಾಗಿ ಬರ್ತದೆ. ನೋಡಿ, ಇವಾಗ ಟೊಮ್ಯಾಟೊ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಈರುಳ್ಳಿ ಎಲ್ಲವನ್ನು ಸೇರಿಸಿ ಒಟ್ಟಿಗೆ ಬೇಯಿಸ್ಕೊಳ್ಳೋಣ ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ಕಾಲ. ಕೊತ್ತಂಬರಿನೂ ಸಹ ಸೇರಿಸ್ಕೊಳ್ಳಿ. ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿನ ಕಟ್ ಮಾಡ್ಕೊಂಡಿದ್ವಿ. ನೋಡಿ, ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ಒಂದು 10 ನಿಮಿಷ ಕಾಲ ಫ್ರೈ ಮಾಡ್ಕೊಳ್ಳಿ. ಅರಿಶಿನ ಪುಡಿ ಸೇರಿಸ್ಕೊಳ್ಳಿ. ಒಂದು 3/4 ಸ್ಪೂನಷ್ಟು ಗರಂ ಮಸಾಲ ಪೌಡ್ರು ಮನೆಯಲ್ಲೇ ಇರ್ತದಲ್ವ, ಆ ಗರಂ ಮಸಾಲ ಪೌಡ್ರನ್ನ ಸೇರಿಸ್ಕೊಳ್ಳಿ. ಒಂದು 3/4 ಸ್ಪೂನಷ್ಟು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. 2 ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು. 2 ಲೋಟ ಅಕ್ಕಿಗೆ 2 ಸ್ಪೂನಷ್ಟು ಉಪ್ಪು. 8 ಮೆಣಸಿನ್ಕಾಯಿ, 2 ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ವೆಜಿಟೇಬಲ್ಸ್ ಎಲ್ಲ ನಿಮ್ಮ ಇಷ್ಟವಾದದ್ದು ಸೇರಿಸ್ಕೊಬೋದು, ಎಷ್ಟಾದರೂ ಸೇರಿಸ್ಕೊಬೋದು. ಅಚ್ಚ ಖಾರದ ಪುಡಿ, ಅಚ್ಚ ಖಾರದ ಪುಡಿ 2 ಸ್ಪೂನಷ್ಟು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಕಾಲ
ಬೇಯಕ್ಕೆ ಬಿಡಿ. ಆ ಪರಿಮಳ ಬರಬೇಕು, ವೆಜಿಟೇಬಲ್ಸಲ್ಲಿರೋ ಪರಿಮಳ ಬರಬೇಕು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾವುದೇ ಪದಾರ್ಥ ಮಾಡಬೇಕಂದ್ರೆ ಚೆನ್ನಾಗಿ ಹಾಕಿರುವಂಥ ಪದಾರ್ಥದಿಂದ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆವಾಗ ಚೆನ್ನಾಗಿ ಟೇಸ್ಟಾಗಿ ಬರೋದು. ಈಗ ಅಕ್ಕಿನ ಸೇರಿಸ್ಕೊಳ್ಳಿ. ಒಂದು ಹಾಫ್ ಆನ್ ಅವರು ಮುಂಚೆನೇ ಅಕ್ಕಿನ ನೆನೆಯಕ್ಕೆ ಹಾಕ್ಕೊಬೇಕು. ತೊಳೆದ್ಬಿಟ್ಟು ಚೆನ್ನಾಗಿ ಈ ರೀತಿ ಒಗ್ಗರಣೆಯಲ್ಲಿ ಹಾಕ್ಕೊಳ್ಳಿ. ಒಗ್ಗರಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಅಕ್ಕಿನ ಫ್ರೈ ಮಾಡ್ಕೊಬೇಕು. ಈ ರೀತಿ ಅಕ್ಕಿನ ಫ್ರೈ ಮಾಡಿ ಹಾಕೋದ್ರಿಂದ ವೆಜಿಟೇಬಲ್ ಬಾತು ತುಂಬ ಟೇಸ್ಟಿಯಾಗಿ ಬರ್ತದೆ. ಸಪ್ಪೆ ಸಪ್ಪೆ ಅಂತ ಅನಿಸೋದಿಲ್ಲ. ನೋಡಿ, ಈ ರೀತಿ ಫ್ರೈ ಮಾಡ್ಕೊಬೇಕು ಒಂದು 5 ನಿಮಿಷ ಕಾಲ. ಇನ್ನೊಂದು ಗ್ಯಾಸ್ ಸ್ಟವಲ್ಲಿ ಅಳತೆಗೆ ತಕ್ಕಷ್ಟು ನೀರನ್ನ ಬಿಸಿ ಮಾಡೋಕ್ಕೆ ಇಕ್ಕಬೇಕು. ಬಿಸಿ ನೀರನ್ನ ಕಾಯಿಸ್ಕೊಬೇಕು ಚೆನ್ನಾಗಿ. 1 ಲೋಟ ಅಕ್ಕಿಗೆ 3 ಲೋಟದಷ್ಟು ನೀರನ್ನ ಸೇರಿಸ್ಕೊಬೇಕು. ಪಾತ್ರೆಯಲ್ಲಿ ಮಾಡೋಂಗಿದ್ರೆ ಈ ರೀತಿಯಾಗಿ ಪಾತ್ರೆಯಲ್ಲಿ ಮಾಡೋಂಗಿದೆ 1 ಲೋಟ ಅಕ್ಕಿಗೆ 3 ಲೋಟದಷ್ಟು ನೀರನ್ನ ಸೇರಿಸ್ಕೊಬೇಕು. ಕುಕ್ಕರಲ್ಲಿ ಮಾಡೋಂಗಿದ್ರೆ 2.25 ಲೋಟದಷ್ಟು ನೀರನ್ನ ಸೇರಿಸ್ಕೊಬೇಕಾಗುತ್ತದೆ. ಕುಕ್ಕರಿಗಿಂತ ಪಾತ್ರೆಯಲ್ಲೇ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಆಗುತ್ತೆ ವೆಜಿಟೇಬಲ್ ಬಾತು. ನೋಡಿ, ಒಂದು 5 ನಿಮಿಷ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ತಳ ಇಡಿಸ್ಬಾರ್ದು, ಹಾಗಂತ ತಿರುಗಿಸ್ಕೊಡ್ಬೇಕು ಒಂದು ಸಲ. ನೋಡಿ, ಇವಾಗ ಈ ರೀತಿ ಫ್ರೈ ಆಗಿದೆ. ಇವಾಗ ಇದು ಈಗ ಬಿಸಿನೀರನ್ನ ಕಾಯಿಸಿದ್ವಲ್ಲ ಅದನ್ನು ಸೇರಿಸ್ಕೊಳೋಣ. 1 ಲೋಟ ಅಕ್ಕಿಗೆ 3 ಲೋಟದಷ್ಟು ನೀರನ್ನ ಕಾಯಿಸಿಕೊಂಡಿದ್ವಿ. ಇಲ್ಲಿ 6 ಲೋಟದಷ್ಟು ನೀರನ್ನ ಸೇರಿಸಿದ್ದೀವಿ. 2 ಲೋಟದಷ್ಟು ಅಕ್ಕಿನ ಸೇರಿಸ್ಕೊಂಡಿದ್ದೀವಿ. ನೋಡಿ, ಇವಾಗ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಒಂದು 10 ನಿಮಿಷ ಕಾಲ ಆದಮೇಲೆ ಇನ್ನೊಂದು 10 ನಿಮಿಷ ಕಾಲ ಹೈ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಆ ನೀರೆಲ್ಲ ಇಂಗಬೇಕು, ಅಲ್ಲಿವರೆಗೂ ಹೈ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಬೇಕು ಬಾತಿಗೆಲ್ಲ. ನೋಡಿ, ಇವಾಗ ಕಡಿಮೆ ಆಗಿದೆ. ಈಗ ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು 15 ನಿಮಿಷ ಕಾಲ ದಮ್ ಮಾಡೋಕ್ಕಿಡೋಣ. ನೋಡಿ, ಇವಾಗ ಚೆಕ್ ಮಾಡ್ಕೊಳೋಣ. ನೋಡಿ, ಆಗಿದೆ ಇವಾಗ ಇದು. ನೋಡಿ, ರುಚಿಕರವಾದ ವೆಜಿಟೇಬಲ್ ಬಾತು ರೆಡಿಯಾಗಿದೆ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಒಳ್ಳೊಳ್ಳೆ ರೆಸಿಪಿಗಳು ಬರ್ತದೆ. ನೀವು ಇದೇ ರೀತಿಯಾದ ವೆಜಿಟೇಬಲ್ ಬಾತ್ನ ರೆಡಿ ಮಾಡಿಕೊಳ್ಳಿ. ತುಂಬ ಟೇಸ್ಟಿಯಾಗಿರ್ತದೆ.